ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದೆ. ಈ ವೇಳೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರು ನಮ್ಮ ಜೊತೆಲಿದ್ದಾರೆ. ಇವತ್ತು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಇವತ್ತಿನ ಪಾದಯಾತ್ರೆ ಬಗ್ಗೆ. ಸರ್, ಇವತ್ತಿನ ಪಾದಯಾತ್ರೆ ಬಗ್ಗೆ ಮೊದಲನೇ ರಿಯಾಕ್ಷನ್ ನಿಮ್ದು ಏನು ಹೇಳ್ತೀರಿ ಸರ್? ಪಾದಯಾತ್ರೆ ಸರ್ಕಾರದ ರೈತ ವಿರೋಧಿ ನೀತಿ, ಇಡೀ ಕರ್ನಾಟಕದ ರೈತ ವಿರೋಧಿ ನೀತಿಯಾಗಿ ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ. ಫಲವತ್ತಾದಂಥ ಭೂಮಿಯನ್ನು ಅಕ್ವಿಜೇಷನ್ ಮಾಡೋ ಮುಖಾಂತರ 33,000 ಕೋಟಿ ಹಣ ಲೂಟಿ ಹೊಡೆಯೋಕ್ಕೆ ಒಂದು ಸ್ಕೀಮ್ ಹಾಕೊಂಬಿಟ್ಟಿದ್ದಾರೆ. ಅದರ ವಿರುದ್ಧವಾದಂಥ ಹೋರಾಟ. ಇವತ್ತು CM ಒಂದು ಟ್ವೀಟ್ ಮಾಡಿದ್ದಾರೆ, 50% ನಿವೇಶನವನ್ನು ಕೊಡ್ತೀವಿ ಪರಿಹಾರ ಜೊತೆ ಅಂತೇಳಿ ರೈತರಿಗೆ. ಈ ನಾಟಕಗಳು ಭಾಳ ನೋಡ್ಬಿಟ್ಟಿದ್ದಾರೆ ಜನ. ಈ ನಾಟಕಗಳೆಲ್ಲ ಬೇಕಾಗಿಲ್ಲ. ಅಕ್ವಿಜೇಷನ್ ಕೈ ಬಿಡಬೇಕಷ್ಟೇ. ನಾವು ಹೇಳಿದ್ದೀರಿ ಬಿಡ್ತೀರಿ ಅಂತ. ಅಸೆಂಬ್ಲಿಯಲ್ಲೂ ಇದ್ರ ಬಗ್ಗೆ BJP ಮತ್ತು JDS ಎರಡೂ ಹೇಳಿದ್ದಾರೆ, ನಾವು ಯೋಜನೆ ಮಾಡಲ್ಲ ಅಂತ. ಅದಾದರೂ ಹಠ ಹಿಡಿದು ಮಾಡಿರೋವಂಥದ್ದು ಸರಿಯಲ್ಲ. ಈ ಪಾದಯಾತ್ರೆ ಜೊತೆಗೆ ಸದನದ ಒಳಗಡೆ ಹೋರಾಟದ ಬಗ್ಗೆ ಸರ್ ಮಾಡ್ತಿರೋ ಹೋರಾಟ. ಇದು ಆರ್ ಅಶೋಕ್ ಅವರು ಹೇಳಿರುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ರಾಮನಗರ.